ಬುದಿ ನಮಸ್ಕಾರ. ಹಾ, ನಮಸ್ತೆ ನಮಸ್ತೆ ಜಾನಕಮ್ಮ. ಯಾರು ಇವರು? ನಮ್ಮ ಅತ್ತಿಗೆ ಅವರು. ನಮ್ಮ ಅತ್ತಿಗೆ ನಮ್ಮ ಯಜಮಾನ್ರಿ ಇಲ್ವಾ, ಅವರ ಅಕ್ಕ. ಇವ್ರ ಮಗನ್ಗೆಲ್ಲ ನನ್ನ ಮಗಳು ಕೊಟ್ಟಿರೋದು. ಓ, ಸರಿ 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 ಸರಿ. ಚೆನ್ನಾಗಿದೆಯಮ್ಮ? ಅದಕ್ಕೆ ಬುದ್ಧಿ ನಮ್ಮ ಅಕ್ಕ ಬಿಟ್ಟಿದ್ದೀರಾ? ನಮ್ಮ ಅಪ್ಪನ ಜೊತೆ ಮೌನ ಜೊತೆ ಎಲ್ಲ ಶಾಸ್ತ್ರ ಕೇಳಕ್ ಬರ್ತಿತ್ತಿಲ್ವಾಗ? ಅಯ್ಯೋ, ವಯಸ್ಸಾಯ್ತು ಮಾರು, ಏನ್ ಮಾಡ್ತೀರಾ ಹೇಳಿ, ಏನ್ ಸಮಸ್ಯೆ? ಅದಕ್ಕೆ ಅದೇನು ಹೇಳಕ್ಕೆ. ಅಯ್ಯೋ ಬುದ್ಧಿ, ಅದೇ ಅಮಾಸೆ ದಿವಸ ಮಾಮೂಲಿ ರಾತ್ರಿ ಉಂಡ್ಬಿಟ್ಟು ತಿನ್ಬಿಟ್ಟು ಚೆನ್ನಾಗಿ ಮನಿಕೊಂಡು ನನ್ನ ಸೊಸೆ ನನ್ನ ಮಗನೂ ಸೊಸೆ ಮನಿಕೊಳ್ಳಕ್ಕೆ ಹೋದ್ರು. ಮನೆಗಿದ್ರಂತೆ ಇವು ಒಂದು 12 ಗಂಟೆ 1 ಗಂಟೆ ರಾತ್ರಿ ಆಗಿತ್ತು ಅಲ್ಲಿಯೇ. ಅಷ್ಟೊತ್ತಿನಲ್ಲಿ ಇವನು ನಮ್ಮ ಇದ ಕೂಕಂಡ ಅವ್ವ 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 ಅಂತವ. ಆಮೇಲೆ ನನ್ನ ಸೊಸೆ ಹೆಸರು ಸೌಮ್ಯ, ಇವಳ ಮಗಳ ಹೆಸರು ಸೌಮ್ಯ 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 ಅಂತ ಕೂಕಂಡ. ನಾನು ಎದ್ದು ಬಂದೆ ರೂಮಿಂದವ, ಯಾಕಂದ್ರೆ ಕೂಕಂಡದು ಅಂದ್ಬಿಟ್ಟು ಬರಬೇಕಾದ್ರೆ ಇವನು ಯಾಕೋ ಸಾಪ್ಗೆ ಗಾಬರಿಯಾಗಿ ಸೌಮ್ಯ ಸೌಮ್ಯ ಅಂತಿದ್ದಲ್ಲ. ಅದಕ್ಕೆ ಏನಪ್ಪ ಎಂತಪ್ಪ ಅಂದ್ಬಿಟ್ಟು ಕೇಳಿದೆ. ಹಿಂಗೆ ಸೌಮ್ಯ ಕಾಣ್ತಿಲ್ಲ ಕಣವ ಅಂತ ಅವನಂದ. ಹಂಗಂದ್ಮೇಲೆ ಏನಾಯಿತು ನೋಡೋದು ಬಲ ಆಚೆಲಿ ಅಂದ್ಬಿಟ್ಟು ಓದೋ 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 ಹೋಗ್ಬೇಕಾರೆ ಅಲ್ಲೊಂದು ಮಶ್ನು ಕಟ್ಟೆದೆ. ಆ ಮಶ್ನು ಕಟ್ಟೆ ತವಿಂದವ ವಾಪಸ್ಸು ಇವಳು ಬತ್ತಾವಳೆ. ನಾನು ನಮ್ಮ ಇದನ್ನೇ ಹುಡುಕಿ ಸಾಕಾಯ್ತು, ಕಾಣಿಲ್ಲ. ಕೊನೆಗೆ ಮಶ್ನಿ ಕಟ್ಟೆ ತವಿಂದವ ಮಸಣದೇ ಎಣ್ಣೆಗಳು ಪಡಗಳು ಸುಡ್ತಾರಲ್ಲ, ಅಲ್ಲಿಂದ ಬತ್ತಾವಳು. ಗಾಬರಿ ಹಿಡ್ದದ ಕಣ್ಣೈನವ್ರೆ, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಇದೇಕಪ್ಪ ಇಲ್ಲಿ ಬಂದಿದ್ದಾಳು ಅಂದ್ಬಿಟ್ಟು ಆಮೇಲೆ ಒತ್ತಿಗೆ ಬಂದೋಳನ್ನ ಯಾಕವ ಏನವ ಇಲ್ಲಿ ಬಂದಿದೆ ಅಂತ ಕೇಳಿದ್ಕೆ ಅವಳು ಎಚ್ಚರ ಆದಂಗೆ ಆದ್ಲು. ಕಣ್ಣು ಮುಚ್ಕೊಂಡೇ ಬರ್ತಾಯಿದ್ಲು, ಎಚ್ಚರ ಆದ್ಲು. ಯಾಕವ ಹಿಂಗೆ ಬರ್ತಾಯಿದ್ದೀಯ ಅಂತ ಕೇಳಿದ್ಕೆ ನೀವು ಕರ್ಕೊಬಂದಿರೋದು ನನಗೇನು ಗೊತ್ತು, ಇಲ್ಲಿಗೆ ಬಂದಿದ್ದಾನೆ ನಾನು ನನ್ನ ಯಾಕೆ ಕರ್ಕೊಬಂದಿದ್ದೀರಿ ಇಲ್ಲಿ ಅಂತ ಅಂದ್ಲು. ಇನ್ನೂ ಗಾಬರಿ ಆಯ್ತಾಳೆ ಅಂದ್ಬಿಟ್ಟು ನಮಗೂ ಯಾಕೋ ಸೂಚನೆ ಕಾಣ್ತು, ಯಾಕೋ ಸರಿ ಬರ್ತಾಯಿಲ್ಲ ಅಂದ್ಬಿಟ್ಟು ಅವಳಿಗೆ ಗಾಬರಿ ಹಿಡ್ಕೊಬಿಡ್ತಾಳೆ ಅಂದ್ಬಿಟ್ಟು ಒಂದು ಮಾತೊಂದು. ನೋಡಪ್ಪ ನಾವೇ ಕರ್ಕೊಬಂದಕತ್ ಬೋವ ಅಂದ್ಬಿಟ್ಟು ಹೇಳ್ಕೊಂಡು ಮನೆಗೆ ಕರ್ಕೊಬಂದು. ಏನೋ ಗಣ್ಣು ಇಡ್ತುವ ಜಗಳ ಆಗಿತ್ತಂತೆ. ಅವನು ಮಾರನಾಗಂದ ನನಗೂ ಅವನಿಗೂ 3 ದಿವಸದಿಂದ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಾಗಿತ್ತು, ಮಾತಾಡ್ತಿರ್ತಾರ ಕಣವ, ಇಲ್ಲ ಅದಕ್ಕೇನಾರು ಹೋಗಿಗಿದ್ಲ ಕೇಳು ಅಂತ ಅವನಂದ. ಆಗ ನಾನು ಕೇಳಬೇಕಾದ್ರೆ ಇಲ್ಲ ಕಣತೆ, ದೇವರಣೆಗೂ ಇಲ್ಲ, ನನಗೆ ಇದು ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ, ನನಗೆ ನೀವು ತಾನೇ ಕರ್ಕೊಂಡೋಗಿದ್ದು, ನನಗೇನು ಗೊತ್ತು ಅಂತ ಅಂದ್ಲು. ಇನ್ನು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕೆ ಹೋಗಲಿಲ್ಲ. ಇನ್ನೋರೇ ಹಿಂಗೆ ಯಾವತ್ತು ಇಲ್ದವದು ಹಿಂಗೆ ಆಡ್ತಾ ಕುಂತವಳೆ. ಆಮೇಲೆ ಒಂದು ತೇನೇ ಇಲ್ಲ ಕಣ್ಬುದಿ, ಗಣ್ಣು ಎಡ್ತುವೆ ಗಿಣಿಮಿಣಿ ನಂಗೆ ಅಷ್ಟು ಚೆಂದಾಗಿದ್ರು, ಒಂದು ತೇನೇ ಇಲ್ಲ. ಇವ್ನು ಮಾತಾಡ್ಸ್ಕೊಂಡೋಗಿ ಹೋದಾಗ ಅವಳು ಜಗಳಾಡೋದು, ಅವಳೇ ಈಗ ಬಾಡವ ಕಿತಪತಿ ಜಾಸ್ತಿ ಮಾಡ್ಕೊಂಡು ಹಿಂಗೆ ಆಡ್ತಾ ಕುಂತವಳೆ. ಆಚೆ ಮುಂಚೆ ನಾನು ಸೊಸೆ ಹಂಗೆ ಹೋಯ್ತಿತ್ತು ಇಲ್ಲ, ಅಷ್ಟು ಚೆಂದಾಗಿ ಇತ್ಕೊಂಡು ಹೋಯ್ತಿದ್ದವಳು. ಇವತ್ತು ಹಿಂಗೆ ಆಡ್ತಾವಳೆ ಅಂದ್ರೆ ನಮಗೆ ಹೆದರಿಕೆ ಅಲ್ವಾ. ಅದಕ್ಕೆ ಅವ್ನು ಏನಂದ್ರು ಕೇಳ್ಕೊಂಡು ಹೋಗೋದ ಅಂತ ನಾವು ನಿಮ್ಮ ತಗ ಬಂದೋಕೆ ಅನ್ಬುದಿ. ಹೆಂಗಾರು ಮಾಡಿ ನಿಮ್ದು ಅಮ್ಮ ಒಂದು ಪರಿಹಾರ ಅಂತ ಅವ್ನು ಮಾಡ್ಕೊಡಿ. ಖಂಡಿತ. ನೋಡಿ, ಈ ಬುಕ್ ಮುಚ್ಚುತ್ತೀನಿ, ಒಂದು ಓಪನ್ ಮಾಡಿ, ಸರಿನಾ? ಮಾಡಿ ಜನಕ್ಕೆ. ಇಲ್ಲ, ನೀವು ಮಾಡಬೇಕು, ಅದು ನಿಮ್ಮ ಸೊಸೆ ಅಲ್ವಾ, ನೀವು ಮಾಡಿ. ಆಯಿತು ಕನ್ಬುದಿ. ಹಾಂ, ಬಿಡಿ ಇವಾಗ. ನೋಡಿ ಅಮ್ಮ, ಇದು ಒಂದು ದೆವ್ವದ ಕಾಟನೆಯ. ಹಾಂ ಬುದಿ, ಇದೇ ಹಿಂಗಂತ ಇದ್ದೀರಿ? ಹೌದಮ್ಮ, ಒಂದು ದುಷ್ಟ ಶಕ್ತಿ ಅವಳು ಮೈಯಲ್ಲಿ ಸೇರ್ಕೊಂಡದೆ, ಅದರಿಂದ ಇಷ್ಟೆಲ್ಲ ಆಟ ಆಡಿಸ್ತಾ ಇರೋದು. ಅಲ್ಲಕನ್ ಬುದ್ಧಿ, ಎಲ್ಲಿಂದ ಎಲ್ಲಿ ಗಂಟು ಅವಳು ಎಲ್ಲೂ ಮನೆಯಿಂದ ಆಚೆ ಹೋಯ್ಕಿವಲ್ಲ, ಅದು ಏನು ಕತೆ ಅಂತ ನೋಡಮ್ಮ. ಈಗ ಸ್ವಲ್ಪ ದಿನದಲ್ಲಿ ಹೊರಗ್ಲೋರು, ಆದರೆ ನಿಮ್ಮ ಮಗನಿಗೆ ಬಹಳ ಆತ್ಮೀಯರು, ಯಾರೋ ಒಬ್ರು ತೀರೋದ್ರು ಅಲ್ವಾ? ಹಾಂ, ಏನೋ ಎಡಂತರದಲ್ಲಿ ಹೋಯ್ತು ಅಲ್ವಾ ಒಂದು? ಹಾಂ, ಯಾರು ಜನಕಿ? ಅದಕ್ಕೆ ಮುಂಡೆ ತೊಡಗಾರ ಮುಂಡೆ ಇವಳು ಕಾವ್ಯ. ಹ್ಞೂ ಕನ್ಬುದ್ಧಿ. ಯಾರದು? ಅಯ್ಯೋ ಬುದ್ಧಿ, ಅದು ಬೆಂಗಳೂರಲ್ಲಿ ಅವ್ಳು ಇವ್ನು ನಮ್ಮ ಇಲ್ವಾ, ನಮ್ಮ ಕೆಲಸ ಮಾಡತ್ತವ, ಅವಳು ಕೆಲಸ ಮಾಡ್ತೆ. ಹಂಗೆ ಮೊದಲು 5 ವರ್ಷದಿಂದನೂ ಮುಂಡೆ ಅವಳು ಮದುವೆ ಆಗಿದ್ಲಂತೆ. ಮೊದಲಿಗೆ ಗೊತ್ತಿಲ್ಲ ಇವನಿಗೆ. ಇಬ್ಬರು ಪ್ರೀತಿ ಪ್ರೇಮ ಅನ್ಕೊಂಡು 5-6 ವರ್ಷದಿಂದನೂ ಒಂದೇ ಮನೆಯಲ್ಲಿ ಇತ್ಕೊಂಡು ಇದ್ರು. ನಮಗೆ ಗೊತ್ತಿಲ್ಲ ವಿಷಯ, ಮದುವೆ ಮಾಡಿ ನನ್ನ ಸೊಸೆ ಆ ಥರ ಗಂಟು ನಮ್ಗೆ ಗೊತ್ತಿಲ್ಲ ವಿಷಯ. ಅದಾದ್ಮೇಲಿಂದ ಇವ್ ನಮ್ಮ ಹಿರಿಯವನಿಗೆ ಅಂತ ಫಿಕ್ಸ್ ಮಾಡಿದಲ್ವ, ನಮ್ಮ ಜಾನಕಿ ಮಗಳ, ನನ್ನ ತಮ್ಮನ ಮಗಳ. ಅವನು ಹೊಂಟೋದ್ ನನ್ನ ಮದುವೆ ದಿವಸ ಕೇಳಲಿಲ್ಲ ರೋಡನ್ನು ಕಟ್ಬಿಟ್ಟು ನಾವು ಅವನ್ನ ಮಾತಾಡೋಕ್ಕೆ ಬಿಡ್ನಿಲ್ಲ. ಇನ್ನು ಮದುವೆ ಇಟ್ಟಿಲ್ಲಿ, ಮದುವೆ ಕಿತ್ತೋಯ್ತವ್ರೆ, ಯಾರು ಮದುವೆ ಮಾಡ್ಕೊಂಡರು ಅಂದ್ಬಿಟ್ಟು ಅದನ್ನ ನಾವು ಅಲ್ಲಿಗೆ ಮುಗಿಸ್ಬಿಟ್ಟು ತಾಳಿ ಕಟ್ಸ್ಬಿಟ್ಟು ಬುದ್ಧಿ ಹೇಳಿ ಕಟ್ಬಿಡಪ್ಪ, ಹಿಂಗೆಲ್ಲ ಒಂದು ಹೆಣ್ಣು ಭಾಳ ಹಾಳಾಯ್ತದೆ ಅಂದ್ಬಿಟ್ಟು ಅವನು ಒಪ್ಕೊಂಡು ತಾಳಿ ಕಟ್ತಾ ಹೊಸ ದಿವಸವ ಅವಳು ಇಬ್ಬರು ಮದುವೆ ಅನ್ಕೊಂಡಿದ್ರಲ್ಲ. ಅವಳು ಹಿಂಗೆ ಮದುವೆ ಆಗವಳೆ, ಡೈವರ್ಸು ಪೈವರ್ಸು ಯಾವುದು ಗೊತ್ತಿತ್ತಿಲ್ಲ ಅವಳಿಗೆ. ಅವನಿಗೆ ಹಂಗಾದಾಗ ಇವನು ಹೋಗಿ ಬೆಂಗಳೂರಲ್ಲಿ ಅವಳು ಸವಸಕ್ಕೆ ಬಿದ್ದುಬಿಟ್ಟ ತಿರ್ಗದ. ಆಮೇಲೆ ಏನೇನೋ ಆಗಿ ಗಲಾಟೆ ಆಗಿ ಆಮೇಲೆ ಚಂದ ಆದ್ಲು, ಗಂಡು ಹೊರ್ತು ಚಂದ ಆದ್ರು ಇಬ್ಬರು. ಅವಳು ಬಿಟ್ಬಿಟ್ಟು ಅವಳು ಗಂಡನ ಕೊಟ್ಟಿರೋ ಚೆನ್ನಾಗಿ ಇತ್ಕೊಂಡು ಓದ್ಲಂತೆ. ಅದೇನು ಅವಳು ಗಂಡನ ಅದೇನೋ ಸತ್ತೋದ್ನ ಕಣೆ ಬಿಟ್ಬಿಟ್ಟೋದ್ನ, ಅದು ಗೊತ್ತಿಲ್ಲ ಬುದ್ಧಿ. ಅದಾದ್ಮೇಲೆ ತಿರ್ಗಿ ಆಫೀಸ್ ಬಂದು ಸೇರ್ಕೊಂಡು ಇವಳು ಅದೇನೋ ಹುಷಾರಿಲ್ಲ ಅಂದ್ಕೊಂಡು ಅದೇನೋ ಕಾಯಿಲ್ಲ ಅಂದ್ಕೊಂಡು ಇವನೇ ನೋಡ್ಕೊತಿದ್ದಂತೆ, ನಮ್ಗೆ ಗೊತ್ತಿಲ್ಲ. ಒಂದು ಸತಿ ಹಿಂಗೆ ಮನೆಗೆ ಬರ್ನಿರ ಇವನು ಅಂತವೆಲ್ಲ ಮಂದಿಂದ ನನ್ನ ಸೊಸೆ ಅಂದ್ಲು. ಹಂಗೆ ಅಂದಿದ್ಕೆ ನೋಡೇ ಬಿಡಂತ ಮುಟ್ಟೆವ್ರು ನಾವು ಹೋಗಿದ್ಕೆ ಅವತ್ತೇ ಸತ್ತೋಗಿದ್ಲು ಬುದ್ಧಿ. ಅವಳು ಹಾಸ್ಪಿಟ್ಲ್ ತಕ್ಕ ಹೋಗಿತ್ಕೊಂಡು ಜೀವ ಹೋಗಿದ್ಕು ಒಂದೇ. ಅವಳೇನೋ ನಾನು ಹೆಣ ತಗೊಂಡೋಗಿ ನೀನು ನಿಮ್ಮೂರಲ್ಲಿ ಹಾಕಬೇಕು, ನಿಮ್ಮ ಜಮೀನಲ್ಲಿ ನಾನು ಹೆಣ ಇರಬೇಕು, ಅಲ್ಲೇ ಇರಬೇಕು ನಾನು ಅನ್ನೋ ಲೆಕ್ಕದಲ್ಲಿ ಹೇಳಿದ್ಲಂತೆ. ನಮ್ಮ ಇದಾಗಂದ ಊರು ತಗೊಂಡೋಗದ ಅಂತ.
ನಾವು ಒಪ್ನಿಲ್ಲ ಕಣ್ಬುದಿ. ಯಾರೋ ಏನೋ ದಿಕ್ಕೇಟ ಎಣ ತಗೊಂಡು ನಮ್ಮಲ್ಲಿ ತಕೆಲ್ಲ ಸುಟ್ಕೊಂಡು ಬೇಡ ಸಮಾಚಾರವೇ ಬೇಡ ಅಂತ ನಾನು ಹಂಗಂದೆ. ಹಂಗಂದಿದ್ದಕ್ಕೆ ಇವನಂದ ನಮ್ಮ ಅರುಣ ಆಯಿತು ಬಿಡು ಅಂದ್ಬಿಟ್ಟು ಒಪ್ಕೊಂಡು ಅಲ್ಲೇ ಹಾಸ್ಪಿಟ್ಲ್ ಹಿಂದೆ ಯಾವುದೋ ಒಂದು ಇತ್ತು ಅಂದ್ಬಿಟ್ಟು ಮಿಷಿನ್ ಕೊಟ್ಬಿಟ್ಟು ಅದಾದಮೇಲೆ ನಮ್ಮ ಪಾಡ ನಾವು ಊರಿಗೆ ಬಂದು ಇನ್ನೂ ಸಮಾಚಾರನೇ ಇಲ್ಲ. ಈಗ ನೀವೇ ಹೇಳ್ತೀರ ನೋಡಿ, ನಮಗೆ ಎದುರ್ಕತ್ತಿದ್ದಲ್ಲ ಬುದ್ಧಿ. ಹೌದಮ್ಮ, ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಅವಳ ಕೊನೆಯ ಆಸೆಯಾಗಿದ್ದು ನಿಮ್ಮ ಜಮೀನಲ್ಲಿ ಅವಳು ಇದು ಅಂತ್ಯ ಸಂಸ್ಕಾರ ನಡಿಬೇಕು ಅನ್ನೋದೇ ಅವಳ ಆಸೆಯಾಗಿತ್ತು. ಆದರೆ ಅವಳ ಆಸೆ ನೆರವೇರಿಲ್ಲ. ಅವಳು ತುಂಬ ಇಷ್ಟಪಡ್ತಿದ್ಲು ನಿಮ್ಮ ಮಗನ್ನ. ಆದ್ದರಿಂದ ನೀವು ಬಂದ ಕಾರ್ನೇ ಹಿಂದೆಟ್ಟು ಬಂದ್ಬಿಟ್ಟಿದ್ದಾಳೆ ಅವಳು. ಬಂದುಬಿಟ್ಟು ಅವರಿಬ್ಬರು ಗಂಡ ಹೆಂಡತಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೇನೋ ಹೊಟ್ಟೆ ಇವರಿಗೆ. ಅವಳು ಸೌಮ್ಯನ ಮೈ ಹಾಕ್ಕೊಂಡಾಳೆ. ಅಲ್ಲ ಕಣ್ಬುದ್ಧಿ, ಅಲ್ಲ ಏನು ಪಾಪ ಹೆಣ್ಣೇನು ಮಾಡೋದು, ಹೆಂಗೆ ಮಾಡೋದು ಬುದ್ಧಿ? ಮುಂಡೆಗೆ ಯಾವ ಥರ ಹೊಡಿಬೇಕು ಹೇಳಿ. ಮತ್ತೆ ಈ ಕೆಲಸ ಬುದ್ಧಿ ಮನೆ ಹಾಳು ಕೆಲಸ ಮಾಡ್ತಾಳಲ್ಲ ಲೋಪರ್ ಮುಂಡೆ. ಇವಳಿಂದ ನನ್ನ ಮಗನ ಜೀವನ ಹಾಳಾಯಿತು. ನನ್ನ ಸೊಸೆ ನನ್ನ ಮಗನ ಚೆನ್ನಾಗಿರ್ಬೇಕು, ಆ ಜೀವನ ಹಾಳು ಮಾಡಿ ಕುಣಿಸಿದ್ಲು. ಹೆಂಗೋ ಈಗ ಸುಮಾರಾಗಿ ಅವ್ರೆ ಅನ್ನೋ ಹೊತ್ತಿನಲ್ಲಿ ತಿರ್ಗಾ ಬಂದು ತೊಡಿಕೊಂಡಲ್ಲ ಬುದ್ಧಿ. ನಾಳೆ ಬನ್ನಿ, ನೀವು ನಾಳೆ ಬನ್ನಿ, ಕರ್ಕ ಬನ್ನಿ. ತಾಯಿ ಮೈ ಮೇಲೆ ಬಂದು ಅದನ್ನ ಹೆಂಗೆ ವಿಚಾರಿಸ್ಕೊತಾರೆ ಬುದ್ಧಿ. ನಿಮ್ದು ಅಮ್ಮ ಕಣ್ಬುದ್ಧಿ, ನಿಮ್ಮ ಕಾಲು ಕಟ್ಕೊತೀನಿ. ಭಾಳ ನೋವು ಆಗ್ಬಿಟ್ಟದೆ ಕಣ್ಬುದ್ಧಿ. ನನ್ನ ಮಗಳು ನೆಮ್ಮದಿಲ್ದಂಗೆ ಆಗೋಗದೆ. ಹೊಟ್ಟೆಲಿ ಮಗ ಬೇರೆ ಇದೆ ಕಣ್ಬುದ್ಧಿ. ಎಲ್ಲರೂ ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಏನು ಮಾಡೋದು ಬುದ್ಧಿ? ನಿಜವಾಗ್ಲೂ ನಮಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನಿಮ್ದು ಅಮ್ಮಯ್ಯ ಅಂತೀನಿ ಕಣ್ಬುದ್ಧಿ. ನೀವೇ ನಮ್ಮ ಮಂದೇವರು, ನೀವೇ ನಮ್ಮ ಕೈ ಹಿಡಿಬೇಕು. ಓಕೆ ತಲೆಗೆಡ್ಸ್ಕೊಬೇಡಿ ಅಮ್ಮ, ಆಯಿತಾ? ನೀವು ಯಾವುದಕ್ಕೂ ತಲೆಗೆಡ್ಸ್ಕೊಬೇಡಿ, ಎಲ್ಲ ಸರಿ ಹೋಗುತ್ತೆ. ಯು ಡೋಂಟ್ ವರಿ. ಸರಿ ಕಣ್ಬುದ್ಧಿ, ಹಂಗಾರೆ ನೀವೇ ಏನಾದ್ರು ಒಂದು ಪರಿಹಾರ ಮಾಡ್ಕೊಡಿ ಬುದ್ಧಿ. ನೀವೇ ನಿಮ್ಮನ್ನ ನಂಬ್ಕೊ ಬಂದೀವಿ. ನಮ್ಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಹಂಗೂ ಊರಲ್ಲೇ ಭಾಳವ ಕ್ಯಾಡ ಮಾಡ್ಕೊಬಿಟ್ಲು ಕಣ್ಬುದ್ಧಿ. ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದೀರ ನೀವು ನನ್ನ ಅಂತ. ಇಲ್ಲ ಕತೆ ಬೋವ ನಿಮ್ಮ ಒಬ್ಬರ ಕೇಳ್ತು ಅಂದ್ಕೊಂಡು ಏನೇನು ಮಾಡ್ಕೊಂಡು ಕರ್ಕೊ ಬಂದಿರೋದು. ಏನು ಮಾಡಿದ್ರು ಬರೋಕ್ಕೆ ಹೋಗ್ತಿತ್ತಿಲ್ಲ. ಭಾಳ ಬುದ್ಧಿವಂತ ದೆವ್ವ ಅದು, ಸಾಮಾನ್ಯ ದೆವ್ವ ಅಲ್ಲ ಅದು. ಅದರಿಂದ ಇದು ತಲೆ ಓಡಿಸಿರೋದು ಮುಂದೆ ಏನಾಗ್ಬೋದು ಎಲ್ಲ ಗೊತ್ತು. ಅದಕ್ಕೆ ನಾಳೆ ಕರ್ಕ ಬನ್ನಿ ನೀವು. ಅದನ್ನ ನಾನು ಮಟ್ಟ ಹಾಕೋ ಜವಾಬ್ದಾರಿ ನಂದು, ಸರಿನಾ? ಬುದ್ಧಿ ನಿಮ್ದು ಅಮ್ಮಯ್ಯ ಅಂತ ನಿಮ್ಮ ಕಾಲು ಕಟ್ಕೊತೀನಿ. ಇನ್ನೊಂದು ಸತಿ ಅವಳು ಸಾವಾಸಕ್ಕೆ ಬರ್ದಾಗ ಮಾಡಿ ಲೋಪರ್ ಮಂಡೆ ಗುರ್ಸಟ್ಟಿಯ ಅಲಕನ್ ಬುದ್ಧಿ. ನನ್ನ ಮಗಳು ತಾಲಿಯ ಒಗ್ದು ಸಾಕ್ಷಿಯಾಗಿ ತಾಲಿ ಕಟ್ಸ್ಕೊಂಡಿರೋ ಮಗಳು ನನ್ನ ಮಗಳು. ಅವಳನ್ನಕ್ಕೆ ಹೆಣ ತಂದಿಲ್ಲ ಅನ್ಕೊಂಡರು. ಅವಳನ್ನ ಕಟ್ಕೊಂಡಿರೋ ಎಡ್ತೀಯ ಇವ್ರು ಹೊರಗೆ ಬಂದು ಸುಟ್ಕೊಬಿಡಕ್ಕೆ. ಇವ್ರು ಇರಿಕರು ಒಪ್ಕೊಬಿಟ್ಟಾರ ಬುದ್ಧಿ. ಅಲ್ಲಮ್ಮ, ಮಾತು ಕೊಡೋಕ್ಕಿಂತ ಮುಂಚೆ ನಿಮ್ಮ ಮಗ ಯೋಚನೆ ಮಾಡಬೇಕಾಗಿತ್ತಲ್ವ ನಿಮ್ಮ ಮಳಿಮಯ್ಯ. ಅವ್ರು ಯೋಚನೆ ಮಾಡಬೇಕಾಗಿತ್ತು ಮುಂದೆ ಏನೋ ಎಂತು ಅಂತ. ಹೆಂಗೆ ಒಪ್ಕೊಬಿಟ್ರು? ಹುಡುಗ ಬುದ್ಧಿ ಒಪ್ಕೊಂಡವನೇ ಹುಡುಗಾಟ ಆಡ್ಕೊಂಡು. ಅವನಿಗೇನು ಈಗ ಅನ್ಬೋಸೋದು ನಾವ್ತಾನೆ ಇವೆಲ್ಲ ಕಣ್ಣಲ್ಲಿ ನೋಡ್ಕೊಂಡು. ಅವನಿಗೇನು ಬುದ್ಧಿ? ಏನು ಮಾಡಿರಿ ಸುಮ್ಮನಿರಿ. ನಿಜವಾಗ್ಲೂ ಅವ್ನು ಆಡೋದು ನೋಡಿದ್ರೆ ಮೈಯೆಲ್ಲ ಹುರಿತದೆ. ಆ ಮುಡಿಯವು ಕರೆಕ್ಟಾಗಿದ್ದೀರಿ. ಯಾಕೆ ನಮ್ಗೆ ಇಷ್ಟ ಅಲ್ಲವ ವನವಾಸು? ಆಯ್ತಮ್ಮ, ಆಯಿತು. ನಾಳೆ ಕರ್ಕೊಂಡು ನೀವು ಬನ್ನಿ, ನೀವು ಪರಿಹಾರ ಮಾಡ್ಕೊಳ್ಳೋಣ, ಸರಿನಾ? ಒಂದು ಎಕ್ಸ್ಟ್ರಾ ಪೂಜೆ ಮಾಡಬೇಕಾಯ್ತದೆ, ಅದೊಂದು ಪೂಜೆ ಮಾಡಿಸಿ ಒಳ್ಳೇದಾಗುತ್ತೆ. ಆಯಿತು ಬುದ್ಧಿ. ಅದಕ್ಕೆ ಸ್ವಲ್ಪ ಸಾಮಗ್ರಿಗಳನ್ನ ತರಬೇಕಾಯ್ತದೆ. ಅಯ್ಯೋ ದುಡ್ಡು ಮಕ್ಕಳು ಓಡಾಕಿಲ್ಲ ಕಣ್ ಬುದ್ಧಿ. ನಾವು ಅದು ಎಷ್ಟಾರೆ ಖರ್ಚಾಲಿ ಒಟ್ಟಿಗೆ ನೆಮ್ಮದಿ ಆಗಬೇಕು, ಗಂಡ ಹೆಂಡತಿ ಸಂಸಾರ ಸರಿ ಆಗಬೇಕು, ಅಷ್ಟೇ ನಮ್ಗೆ ಬೇಕಾಗಿರೋದು ಬುದ್ಧಿ. ಸರಿ ಆಯಿತು, ನಾನು ಫೋನ್ ಮಾಡ್ತೀನಿ ನಿಮಗೆ ಏನು ಬೇಕು ಅಂದ್ಬಿಟ್ಟು. ಮಾಡಿ ಬುದ್ಧಿ. ಇಲ್ಲೇ ಇರ್ತೀನಿ ಕತೆ ಫೋನ್ ನಮ್ಗೆ ಇಲ್ಲೇ ಇರ್ತೀವಿ. ಹೋಗ ಹೊಂಟುವೆ ದುಡ್ಡು ಕಾಸಿಗೆ ನಾವೇನು ಇದು ಮಾಡೋಕ್ಕಿಲ್ಲ ಬುದ್ಧಿ. ನಿಮ್ಗೆ ಏನು ಸಹ ತಲುಪ್ತದೆ. ಸರಿನಮ್ಮ, ಆಯಿತು, ಹೋಗ್ಬಿಟ್ಟು ಬನ್ನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.